ನಮಸ್ಕಾರ ಸ್ನೇಹಿತರೆ, ನಾವೆಲ್ಲರೂ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಿಸ್ತೇವೆ. ಆದರೆ ಭಾರತವನ್ನು ಗಣರಾಜ್ಯ ಎಂದು ಏಕೆ ಕರೀತಾರೆ ಅಂತ ನಿಮಗೆ ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಹಿಂದಿನ ಆಸಕ್ತಿದಾಯಕ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಗಣರಾಜ್ಯ ಅಂದ್ರೇನು ಅಂತ ನೋಡೋಣ. ಹಿಂದೆಲ್ಲ ಆಡಳಿತ ಹೇಗಿತ್ತು? ರಾಜರು ಆಳ್ತಿದ್ರು. ರಾಜ ಸತ್ತ ನಂತರ ಆತನ ಮಗ ಆ ರಾಜ್ಯವನ್ನು ಆಳ್ತಿದ್ದ. ಇದು ವಂಶ ಪಾರಂಪರ್ಯ ವ್ಯವಸ್ಥೆ. ಆದರೆ ಗಣರಾಜ್ಯ ವ್ಯವಸ್ಥೆಯಲ್ಲಿ ಈ ರೀತಿ ರಾಜರ ಆಳ್ವಿಕೆ ಇರೋದಿಲ್ಲ. ಬದಲಾಗಿ ಪ್ರಜೆಗಳಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿತರಾದ ಜನಪ್ರತಿನಿಧಿಗಳ ಆಳ್ವಿಕೆ ಇರುತ್ತೆ. ಅಂದರೆ ರಾಷ್ಟ್ರದ ಮುಖ್ಯಸ್ಥರನ್ನು ಜನರೇ ಆಯ್ಕೆ ಮಾಡ್ತಾರೆ. ಇಂತಹ ಅದ್ಭುತ ವ್ಯವಸ್ಥೆಯನ್ನು ನಮಗೆ ನೀಡಿದ್ದು ನಮ್ಮ ಸಂವಿಧಾನ. ಈ ಸಂವಿಧಾನ ರಚನೆಯಾಗಿದ್ದು ಹೇಗೆ ಗೊತ್ತಾ? ಸಂವಿಧಾನ ರಚನೆಯ ಮೊದಲ ಸಭೆ ಡಿಸೆಂಬರ್ 9, 1946ರಂದು ನಡೆಯಿತು. ಇದರಲ್ಲಿ ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿದ್ದರು. ನಂತರ ನಡೆದ ಎರಡನೇ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಖಾಯಂ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಸಂವಿಧಾನ ಸಭೆಯು ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಹಲವು ಸಮಿತಿಗಳನ್ನು ರಚಿಸಿತು. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಸಂವಿಧಾನ ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಕರಡು ಸಮಿತಿಯ ಸದಸ್ಯರು ಕರಡು ಪ್ರತಿಯನ್ನ ಕುಲಂಕುಷವಾಗಿ ಪರಿಶೀಲಿಸಿ ಬರೋಬ್ಬರಿ 2473 ತಿದ್ದುಪಡಿಗಳನ್ನು ಸೂಚಿಸಿದ್ದರು. ಕರಡು ಸಂವಿಧಾನ ಮತ್ತು ತಿದ್ದುಪಡಿಗಳನ್ನು ಸಂವಿಧಾನ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಹೀಗೆ ನಮ್ಮ ಸಂವಿಧಾನಕ್ಕೆ ಅಂತಿಮ ರೂಪ ನೀಡಲು ತೆಗೆದುಕೊಂಡ ಸಮಯಾವಧಿ ಎಷ್ಟು ಅಂತ ಗೊತ್ತೇ? 2 ವರ್ಷ 11 ತಿಂಗಳು 18 ದಿನಗಳು. ಸುದೀರ್ಘ ಶ್ರಮದ ನಂತರ ಭಾರತದ ಸಂವಿಧಾನದ ಅಂತಿಮ ಕರಡು ನವೆಂಬರ್ 26, 1949ರಂದು ಸಿದ್ಧಗೊಂಡು ಸಂವಿಧಾನದ ಸಭೆಯಿಂದ ಅಂಗೀಕರಿಸಲ್ಪಟ್ಟಿತು. ಆದರೆ ಅದನ್ನು ಆಗಲೇ ಜಾರಿಗೆ ತರಲಿಲ್ಲ. ಯಾಕೆ ಗೊತ್ತಾ? ಏಕೆಂದರೆ 1929ರ ಜನವರಿ 26ರಂದು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಘೋಷಿಸಿತ್ತು. ಆ ಐತಿಹಾಸಿಕ ನಿರ್ಣಯದ ಗೌರವಾರ್ಥವಾಗಿ ಸಂವಿಧಾನವನ್ನು 1950 ಜನವರಿ 26ರಂದು ಅಧಿಕೃತವಾಗಿ ಜಾರಿಗೆ ತಂದರು. ಹಾಗಾಗಿಯೇ ಈ ದಿನವನ್ನು ನಾವು ಗಣರಾಜ್ಯೋತ್ಸವ ಎಂದು ಆಚರಿಸ್ತೇವೆ. ಕೊನೆಯದಾಗಿ ನಿಮಗೊಂದು ಮುಖ್ಯವಾದ ಮಾಹಿತಿ. ಇಷ್ಟೆಲ್ಲ ಅದ್ಭುತವಾದ ನಮ್ಮ ಸಂವಿಧಾನದ ಮೂಲ ಕರಡನ್ನು ಸಿದ್ಧಪಡಿಸಿದ ಕೀರ್ತಿ BN ರಾವ್ ಅವರಿಗೆ ಸಲ್ಲುತ್ತದೆ. ಇದಾಗಿತ್ತು ಭಾರತ ಗಣರಾಜ್ಯವಾದ ರೋಚಕ ಕಥೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.